ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಆಲೂಗಡ್ಡೆಯಿಂದ ಸ್ಪೆಷಲ್ ಆಗಿ ಮಾಡೋಣ ಪ್ರತಿಭಾ. ಹೌದು ಆಶಾ, ತುಂಬಾ ಸ್ಪೆಷಲ್ ರೆಸಿಪಿ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಹಸಿ ಆಲೂಗಡ್ಡೆ ಇದೆ. ಇದೇ ಆಲೂಗಡ್ಡೆನ ನಾನು ಇಲ್ಲಿ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಚೆನ್ನಾಗಿ ನಾವು ಪಲ್ಯಗಳಿಗೆಲ್ಲ ಹೆಂಗ್ ಬೇಯಿಸ್ತೀವಲ್ಲ ಸಾಫ್ಟ್ ಆಗಿ, ಅದೇ ತರ ಬೇಯಿಸ್ಕೋಬೇಕು. ಸೊ ಇವಾಗ ಈ ಆಲೂಗಡ್ಡೆನ ನಾವು ನೋಡಿ ತುರಿಯೋ ಮಣೆ ತಗೊಂಡು ಆಲೂಗಡ್ಡೆನ ತುರ್ಕೊಬೇಕು. ಗಂಟಿರಬಾರ್ದಲ್ವ ಪ್ರತಿಭಾ? ಹೌದು, ಯಾವುದೇ ತರ ಗಂಟು ಇರಬಾರ್ದು ಇದ್ರ ಒಳಗಡೆ. ಸೊ ಹಂಗಾಗಿ ತುರ್ಕೊಳ್ಳೋಣ. ಎಷ್ಟೇ ಸಾಫ್ಟ್ ನಾವು ಬೇಯಿಸಿದ್ರು ಆಶಾ, ಕೈಯಿಂದ ಕಿವ್ಚ್ಕೊಂಡಿದ್ರು ಎಲ್ಲೋ ಒಂದ್ ಕಡೆ ಉಳಿದಿರುತ್ತೆ. ಸೊ ಹಂಗಾಗಿ ತುರ್ಕೊಳ್ಳೋದೇ ಬೆಸ್ಟ್. ತುರಿಯೋಕ್ಕೂ ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳಲ್ಲ. ನಾವು ಪಟಾಪಟ ಅಂತ ತುರ್ಕೋಬಹುದು. ಕ್ವಾಂಟಿಟಿನ ನೋಡ್ಬಿಟ್ಟು ತಗೊಳ್ಳಿ. ಇಲ್ಲೇ ನಾ ಆಲೂಗಡ್ಡೆದು ಅಷ್ಟೇ ಬೇಕು ಇಷ್ಟೇ ಬೇಕಂತೇನಿಲ್ಲ. ಸೊ ನೋಡಿ, ಇವಾಗ ನಾವು ಎಲ್ಲ ಆಲೂಗಡ್ಡೆನೂ ಇದೇ ತರ ನೀಟಾಗಿ ತುರ್ಕೊಂಡು ಬರೋಣ. ನೋಡಿ, ಎಲ್ಲ ಆಲೂಗಡ್ಡೆನೂ ಇದೇ ಥರ ನಾವು ತುರ್ಕೊಂಡು ಬಂದಿರೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯ್ದಿತ್ತು. ಸೊ ಆದಷ್ಟು ಸಾಫ್ಟಾಗಿನೇ ಬೇಯಿಸ್ಕೊಳ್ಳಿ. ನೋಡು ಪ್ರತಿಭಾ, ಎಷ್ಟೊಂದು ಸಾಫ್ಟ್ ಇದೆ. ಒಂದು ಗಂಟು ಸಹ ಇಲ್ಲ, ಆ ಥರ ಅಷ್ಟು ಸಾಫ್ಟ್ ಇದೆ ನೋಡು. ಹೌದು, ತುಂಬ ಚೆನ್ನಾಗಿ ತುರಿದಿದೆ ಇದು. ಸೊ ಇವಾಗ ನೆಕ್ಸ್ಟ್ ನಾವು ಇದ್ರೊಳಗಡೆ ಮಸಾಲೆಗಳನ್ನ ಹಾಕೊಳ್ಳೋಣ. ನೋಡಿ, ಇವಾಗ ಇದ್ರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ. ಇಲ್ಲಿ ನೋಡ್ರಿ, ಕಲರ್ ಎಷ್ಟು ಚೆನ್ನಾಗಿದೆ. ಯಾರಿಗಾದ್ರೆ ಪ್ಯೂರ್ ಆರ್ಗ್ಯಾನಿಕ್ ಕೆಂಪು ಖಾರದ ಪುಡಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ. ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಮನೆಯಲ್ಲಿ ಮಾಡ್ಕೊಂಡಿರೋಂಥದ್ದೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ. ಇವಾಗ ಒಂದು ಜಡಿನ ತಗೊಳ್ಳೋಣ. ಇದ್ರೊಳಗಡೆ ಕಸೂರಿ ಮೇಥಿನ ಹಾಕೊಳ್ಳೋಣ. 1 ಸ್ಪೂನಷ್ಟು ಕಸೂರಿ ಮೇಥಿ ಇದೆ. ನಾವು ಡೈರೆಕ್ಟಾಗಿ ಹಾಕೊಳ್ಳೋಂಗಿಲ್ಲ, ಯಾಕಂದರೆ ಅದು ನಾವು ಮಾಡಬೇಕಾದ್ರೆ ಸಿಕ್ಕಾಕೊಳ್ಳುತ್ತೆ ಅಂತ. ನೋಡಿ, ಇವಾಗ ಈ ಥರ ಮಾಡಿದರೆ ಇದು ಕರೆಕ್ಟಾಗಿ ಜಡಿ ಆಗುತ್ತೆ. ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ. ಇನ್ನು ಇದ್ರೊಳಗಡೆ ನಾವು ಹಿಟ್ಟೆಲ್ಲ ಹಾಕೋಬೇಕು. ಸೊ ಫಸ್ಟ್ ಇವಾಗ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಕಲಿಸ್ಕೋಬೇಕು. ಮತ್ತು ಕಲಿಸ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ನಿಮ್ಮ ಕೈಗೆ ಗಂಟು ಅನಿಸಿದ್ರೆ ಅದನ್ನು ಕೂಡ ಅಲ್ಲೇ ಹೊಡ್ಕೋಬೇಕು. ಅದಕ್ಕೋಸ್ಕರ ನಾವು ಇದನ್ನ ಏನು ಮಾಡ್ಬೇಕಂದ್ರೆ ಹಿಟ್ಟು ಹಾಕೋಕ್ಕಿಂತ ಮುಂಚೆನೆ ಕಲಿಸ್ಕೋಬೇಕು. ಯಾಕಂದ್ರೆ ತುರಿಬೇಕಾದ್ರೂ ಒಂದೊಂದು ಮಧ್ಯದಲ್ಲಿ ಅದೇ ಥರ ಹೋಗಿರುತ್ತಲ್ಲ, ಹಂಗಾಗ್ಬಿಟ್ಟು. ನೋಡಿ, ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವೆರೀಸು ಡೌಟ್ಸ್ ಇದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನೋಡಿ, ಇವಾಗ ಇದು ಕಲುಷಾಗಿದೆ ಅಲ್ಲ. ಹೌದು. ಇದ್ರ ಒಳಗಡೆ 1 ಕಪ್ದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಜಡಿ ಮಾಡಿ ಹಾಕೊಳ್ಳಿ. ಒಂದು ಅರ್ಧ ಕಪ್ದಷ್ಟು ಅಕ್ಕಿ ಹಿಟ್ಟು ಸಾಕಾಗತ್ತಲ್ಲ? ಅಷ್ಟು ಸಾಕಾಗುತ್ತೆ ಆಶಾ. ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಕಲಿಸ್ಕೋಬೇಕು. ನೀರನ್ನು ಹಾಕೋಬಾರ್ದು, ಅದೇ ಥರ ಫಸ್ಟ್ ನಾವು ಕಲಿಸ್ಕೋಬೇಕು. ಯಾಕಂದ್ರೆ ಆಲೂಗಡ್ಡೆ ನಾವೇನು ಬೇಯಿಸಿರ್ತೀವಲ್ಲ, ಅದು ಆಲ್ರೆಡಿ ಹಸಿ ಇರುತ್ತೆ ಆಶಾ. ನೀರಾಗಲೇ ಅದ್ರ ಒಳಗಡೆ ಹೋಗಿರುತ್ತೆ. ಸೊ ಅದ್ರ ಒಳಗಡೆನೆ ಕಲಿಸ್ಕೊಂಡು ಮಾಡಿದರೆ ತುಂಬ ಬೆಸ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೀರು ಹಾಕೋಬೇಡಿ. ಅದರಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತಲ್ಲ ಅಷ್ಟೇ ಹಿಟ್ಟನ್ನು ಹಾಕಿ ಇಲ್ಲಿ ನಾವು ಕಲಿಸ್ಕೋಬೇಕು. ನೋಡಿ, ಇದನ್ನು ನಾವು ನೀಟಾಗಿ ಕಲಿಸ್ಕೊಂಡು ಬರೋಣ. ನೋಡಿ, ನೀರು ಹಾಕದೇನೆ ಈ ಥರ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಬಂದಿರೋದು. ಇವಾಗ ಇದ್ರೊಳಗಡೆ ನಾವು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಅಂದರೆ ಕೈಗೆಲ್ಲ ಅಂಟಬಾರ್ದಲ್ಲ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಹಾಕಿದ ನಂತರ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪನೂ ಒಂದು ಡ್ರಾಪ್ ಕೂಡ ನಾವು ಇಲ್ಲಿ ನೀರನ್ನು ಯೂಸ್ ಮಾಡಿಲ್ಲ ಹಿಟ್ಟು ಕಲಿಸ್ಬೇಕಾದ್ರೆ. ನೋಡಿ, ಇವಾಗ ಇದ್ರದ್ದು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈ ತರ ಏನ್ ಶೇವ್ ಮಾಡೋದು ಇರುತ್ತಲ್ಲ ಮಣೆ, ಅದನ್ನ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಒಳಗಡೆ ನಾವು ಈ ತರ ಮಾಡ್ಕೊಂಡು ಇಟ್ಕೊಂಡ್ರಂತ ಉಂಡೆನ ಹಾಕೊಳ್ಳೋಣ. ನೋಡಿ, ಬರೀ ಒಂದು ದಪ್ಪದಾದ್ರೆ ಒಂದು 3 ಆಲೂಗಡ್ಡೆ ಅಂತ ಅನ್ಬೋದು. ಸೊ ಅದರಲ್ಲಿನೂ ಇಷ್ಟಕ್ಕೊಂದಾಗಿರುತ್ತೆ. ನೋಡಿ, ಈ ತರ ಫುಲ್ ಹಾಕೊಂಡಿರೋದು. ಇವಾಗ ಈ ಥರ ಹಿಟ್ಟು ಹಾಕೊಂಡ ನಂತರ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡ್ಕೋತು ಕೂಡ ಒಂದು 2 ಆಲೂಗಡ್ಡೆ ನೀವು ಜಾಸ್ತಿ ಬೇಯಿಸಿದ್ರು ದಿಢೀರಂತ 10 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ. ಸಂಜೆ ಬರೋಷ್ಟೊಳಗೆ ಮಾಡಿಟ್ಬೋದು. ಹೌದು ಆಶಾ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕೈದ ನಂತರ ನಾವು ಇದ್ರ ಒಳಗಡೆ ಈ ಥರ ನಮ್ಮದು ಆಲೂ ಭುಜಿಯಾನ ಬಿಡಬೇಕು. ಎಣ್ಣೆ ಕೈದ ಮೇಲೇ ಬಿಡಬೇಕು. ನೋಡಿ, ಹಾಕಿದ ತಕ್ಷಣ ಈ ತರ ಮೇಲ್ಗಡೆ ಬಬಲ್ ತರ ಬರುತ್ತಲ್ಲ ಆಶಾ, ಇಮಿಡಿಯೇಟ್ ಆಗಿ ನಾವು ಮುಟ್ಟಬಾರ್ದು ಇದಕ್ಕೆ. ಇದನ್ನ ಒಂದು ನಿಮಿಷ ಇದೇ ತರ ಬಿಡಬೇಕು. ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿನೇ ಇಟ್ಕೋಬೇಕು.
ನೋಡಿ ಇವಾಗ 1 ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಓಕೆ. ಬಟ್ ವರಿ ಮಾಡ್ಕೋಬೇಡಿ. ಒಂದು ಸ್ವಲ್ಪ ತಿರುಗಿಸಿ ಮತ್ತೆ ಅದೇ ಥರ ಬಿಟ್ಬಿಡೋಣ. ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ. ನೋಡಿ ಇವಾಗ ತೆಗಿಬೇಕಾದ್ರೆ ಫ್ಲೇಮನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇದನ್ನು ತಕ್ಕೊಳ್ಳೋಣ. ಈ ಥರ ಇನ್ನೊಂದು ಜಡಿ ಮೇಲೆ ಹಾಕೊಂಡಿದ್ರೆ ಎಣ್ಣೆ ಇದ್ದಿರೋದನ್ನ ತೆಗಿಬೋದು ಅಷ್ಟೇ ಬೇಗ. ಸೊ ತೆಳಗಡೆ ಏನಾದರೆ ಅಕಸ್ಮಾತ್ ಈ ಥರ ಉಳಿದಿದ್ರೆ ಅದನ್ನು ತಕ್ಕೊಳ್ಳಿ ನೆಕ್ಸ್ಟ್ ಬ್ಯಾಚ್ ಹಾಕೋಕ್ಕಿಂತ ಮುಂಚೆ. ಇಲ್ಲ ಅಂದರೆ ಅದ್ರ ಜೊತೆ ಇದೆಲ್ಲ ತುಂಬ ಸಿಹಿದೋಗುತ್ತೆ ಎಣ್ಣೆಗೆ ಅಷ್ಟೇ. ಹೌದು, ಕಪ್ ಕಪ್ ಆದಂಗೆ. ಹೌದು. ಇವಾಗ ಮತ್ತೆ ಹಾಕಬೇಕಾದ್ರೆ ಫ್ಲೇಮನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಮತ್ತು ಇದೇ ಥರ ಹಾಕೊಳ್ಳಿ. ಸೊ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೋಬೇಕು. ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡಿರೋದು. ಇವಾಗ ಇದು ಸಾಫ್ಟ್ ಆಗಿದೆಯಾ ಕ್ರಿಸ್ಪಿ ಆಗಿದೆಯಾ ಅಂತ ನಿಮ್ಮ ಕ್ವಶನ್ ಇರುತ್ತೆ, ಯಾಕಂದರೆ ತೆಗಿಬೇಕಾದ್ರೆ ಇದೊಂದು ಸ್ವಲ್ಪ ನಿಮಗೆ ಸಾಫ್ಟ್ ಅನಿಸುತ್ತೆ. ಸೊ ಹಾಗಾಗಿ ಇದು ಕ್ರಿಸ್ಪಿ ಆಗಿದೆಯಾ ಸಾಫ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ ಬನ್ನಿ. ನೋಡಿ ನಮ್ಮದು ಆಲೂ ಭುಜಿಯಾ ರೆಡಿಯಾಗಿದೆ. ನೀರು ಹಾಕದೆ ಮಾಡ್ಕೊಂಡ್ರು ಅಂತ ಇದು ಆಲೂ ಭುಜಿಯಾ ಅಂತಲೂ ಅನ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ಹೊರಗಡೆ ತುಂಬ ಕಾಸ್ಟ್ಲಿ ತೊಗೊಂಡು ಬರ್ತೀವಿ. ಹೌದು. ಸೊ ಮನೆಯಲ್ಲಿನೇ ನಾವು ಈ ಥರ ಆಲೂ ಭುಜಿಯಾನ ಮಾಡಬಹುದು. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ತೆಗಿಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟ್ ಇತ್ತಲ್ಲ. ಸೊ ಮನೆಯಲ್ಲೂ ಕೆಲವೊಬ್ರು ಮಾಡಬೇಕಂದ್ರೆ ತುಂಬ ಸಾಫ್ಟ್ ಆಗಿದೆ, ನಮ್ಗೆ ಚೆನ್ನಾಗಿ ಬಂದಿಲ್ಲ ಅಂತ ಭಯ ಪಡ್ತಾರೆ ತೆಗಿಬೇಕಾದ್ರೆ. ಸೊ ಮಾಡಿ ಒಂದು 5 ನಿಮಿಷ ಬಿಡಿ, ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ. ಇದ್ರ ಪ್ರತಿಯೊಂದು ಎಳೆನೂ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆ ಯಾವ ಥರ ಸಿಗುತ್ತೆ, ಒಳಗಡೆ ಫಳ್ಳು ಹೊರಗಡೆ ಲೇಯರ್ ಕ್ರಿಸ್ಪಿ ಅದೇ ಥರ ಇದೆ. ನೋಡಿ ಎಲ್ಲದೂ ನಾವು ಈ ಥರ ಮಾಡಿಬಿಟ್ಟು ಒಂದು ಸರ್ತಿಗೆ ಮಿಕ್ಸ್ ಮಾಡಿಬಿಟ್ಟು ಮುರಿಯೋದೂ ಕಷ್ಟ ಇಲ್ಲ, ಬರೀ ಕೈ ಇಟ್ಟರೆ ಮುರಿಯುತ್ತೆ. ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ನಮ್ದು ಈ ಆಲೂ ಭುಜಿ ಆಗಿದೆ. ಇಲ್ಲಿ ನೋಡಿ ನೋಡಿ ತಿಂದ್ಬಿಟ್ಟು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಪ್ರತಿಭಾ. ಹೌದು, ತಿನ್ಬೇಕಾದ್ರೂ ನಿಮಗೆ ಸೌಂಡ್ ಬಂದಿರ್ಬೋದು ಕುರುಕ್ 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 ಕುರು ಅಂತ. ಸೊ ನೋಡಿದ್ರಲ್ಲ ಈ ಕುರುಕುರು ರೆಸಿಪಿ ಯಾವ ಥರ ಬಂತು ಅಂತ. ಸೊ ಈ ಥರ ಕುರುಕುರು ರೆಸಿಪಿ ಮನೆಯಲ್ಲಿ ಈಸಿಯಾಗಿ ದಿಢೀರಂತ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ಥರ ಮಾಡಿದ್ದೀವಿ ಅಂತಲೂ ನೀವು ನೋಡಿದ್ದೀರಾ. ನಿಮ್ಗೆ ಇದ್ರ ಮಾಡಬೇಕಾದ್ರೆ ಏನೇ ತೊಂದರೆ ಬಂದರೆ ನಮ್ಮದು ವಾಟ್ಸಪ್ ನಂಬರ್ ಇದೆ. ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಯಾವುದೂ ಪಿಕ್ ಮಾಡೋಕ್ಕಾಗಂಗಿಲ್ಲ. ಸೊ ವಾಟ್ಸಪ್ ಮಾಡಿ ನಾವು ನೋಡಿದಾಗ ನಿಮಗೆ ಅಲ್ಲಿ ರಿಪ್ಲೈ ಕೂಡ ಮಾಡ್ತೀವಿ. ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಒಂದು ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.